50-50 ಬಗ್ಗೆ ತನಿಖೆ ಆಗುತ್ತೆ ಅಂತ? ಇಲ್ಲ ನಾನು ಅದೇ ನಿಮ್ಗೆ ಹೇಳಿದ್ನಲ್ಲ, ಈ 50-50 ಅನುಪಾತ ಕೊಡೋದ್ರ ಬಗ್ಗೆ ದೊಡ್ಡ ಕನ್ಫ್ಯೂಷನ್ ಇದೆ. ಈಗ 50-50 ಯಾರು ಲ್ಯಾಂಡ್ ಲೂಸರ್ಸ್ ಇದ್ದಾರೆ ಅವ್ರಿಗೆ 50-50 ಅನುಪಾತದಲ್ಲಿ ಜಮೀನು ಕೊಡಬೇಕು. ಅದೇ ಥರ ಮೂಡ ಕೆಲವು ಕಡೆ ಎನ್ಕ್ರೋಚ್ಮೆಂಟ್ ಮಾಡಿದೆ, ಅಂದರೆ ಅವ್ರ ಜಮೀನು ಒತ್ತುವರಿ ಮಾಡಿ ಲೇಔಟ್ ಮಾಡಿದೆ. ಅದಕ್ಕೇನು ಕಾನೂನು? ಈಗ ಯಾರದೇ ಆಗಲಿ, ಈಗ ನೀವು ನಾನು ಯಾರೇ ಆಗಲಿ, ನಮ್ಮ ಜಮೀನು ನಮ್ಗೆ ಗೊತ್ತಿಲ್ದಂಗೆ ಒತ್ತುವರಿ ಮಾಡಿ ಮೂಡ ಅದನ್ನು ಸೈಟ್ಗಳು ಮಾಡಿದರೆ ಅದಕ್ಕೆ ಏನು ಪರಿಹಾರ ಅನ್ನೋದನ್ನು ಮಾನ್ಯ PN ದೇಸಾಯಿ ಅವರವರು, ಜಡ್ಜ್ ಸಾಹೇಬರು ಅವ್ರು ಡಿಸಿಷನ್ ಕೊಡ್ತಾರೆ. ಅದ್ರ ಮೇಲೆ ನಾವು ಕ್ರಮ ತಗೋತೀವಿ. ಸೈಟ್ ತಗೊಂಡವರು ಟೆನ್ಷನ್ ಇದ್ದಾರೆ, ತಗೋಬೇಕು ಬೇಡ ಅನ್ನುವಂಥ ಇದರಲ್ಲಿ ನೋಡಿ, 50-50 ಸೈಟ್ ತಗೊಂಡಿರೋದು ತಪ್ಪು ಸರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ನಿಜವಾದ ಫಲಾನುಭವಿಗಳು ಇರ್ತಾರೆ. ನಿಮಗೆ ಗೊತ್ತು, ನೀವೆಲ್ಲ ಮೈಸೂರಿನವನು, ನಾನು ಬೆಂಗಳೂರಿನವನು. ಇಲ್ಲಿ ಹಲವಾರು ಜನ ರೈತರುಗಳು ಅವರು ಅತ್ಯಂತ ಬೆಲೆಯುತ ಆಸ್ತಿಗಳನ್ನು ಕಳ್ಕೊಂಡಿದ್ದಾರೆ. ಅವ್ರಿಗೂ 50-50 ಕೊಟ್ಟಿಲ್ಲ ಅಂದರೆ ಇನ್ನೇನು ಕೊಡೋಕ್ಕಾಗ್ತದೆ? ಸರ್ಕಾರ 50-50 ನಿಯಮದಲ್ಲಿ ಸೈಟ್ ಕೊಡ್ಬೋದು ಅಂತ ಆದೇಶ ಮಾಡಿದ್ಯಾ ಸರ್? ಇದು 2015ರಲ್ಲೇ ಆದೇಶ ಆಗಿದೆ ರೀ, 100% ಆಗೈತೆ. 2015ರಲ್ಲೇ ಆದೇಶ ಆಗಿದೆ. ಬೆಂಗಳೂರಲ್ಲಿ ಈಗ ನಾವು ಸೈಟ್ ಮಾಡ್ತೀವಲ್ಲ, ಬೆಂಗಳೂರಲ್ಲೂ 60-40 ಅಂದರೆ 40% ರೈತರಿಗೆ. ಒಂದು ನಿಮಿಷ ಲೆಟ್ ಮಿ ಕ್ಲಾರಿಫೈ. ಬೆಂಗಳೂರಲ್ಲಿ 60-40 ರೇಷೋ ಅಲ್ಲಿ ಸೈಟ್ ತಗೋತೀವಿ. ನಾನು ಲ್ಯಾಂಡ್ ಲೂಸರ್. ಆ್ಯಕ್ಚುಲಿ ನಮ್ಮದು ಒಂದು 5 ಎಕರೆ ಬೆಂಗಳೂರಲ್ಲಿ ಹೋಗಿತ್ತು. 40% ಸೈಟ್ಗಳು ನನಗೂ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ. ಇಲ್ಲ, 5 ಎಕರೆನೇ. ನೀವು ಜಾಸ್ತಿ ಇದ್ರೆ ಕೊಡಿ, ಎಲ್ಲಾದರೂ ಜಾಸ್ತಿ ಇದ್ರೆ ಎಲ್ಲಾದರೂ ನೀವೇ ಕೊಡಿ, ತಗೋತೀರಿ. ಆದ್ದರಿಂದ ಇಡೀ ಬೆಂಗಳೂರು ಬಿಟ್ಟು ಬೇರೆ ಹೊರಗಡೆ ಎಲ್ಲಿ ಜಿಲ್ಲೆಗಳ ಪ್ರಾಧಿಕಾರಗಳಿದ್ದಾವೆ, ಆ ಪ್ರಾಧಿಕಾರಗಳಲ್ಲಿ ಯಾರು ಲ್ಯಾಂಡ್ ಲೂಸರ್ಸ್ ರೈತರಿದ್ದಾರೆ, ಆ ರೈತಗಳದ್ದು 50-50% ಅಂತ ಹೇಳಿ ಅದು ನಮ್ಮ ಸರ್ಕಾರದ ಆದೇಶ ಇದೆ. ಅದ್ರ ಪ್ರಕಾರ 50-50 ಕೊಟ್ಟಿರೋದು. 2015 ಆದೇಶ ಕ್ಲಿಯರ್ ಆಗಿದೆ ಸರ್, ಹೊಸ ಬಡಾವಣೆಗಳಿಗೆ ಮಾತ್ರ ಅಂತ. ಆದ್ರೆ ಎಲ್ಲಿ ಹೊಸ ಅದನ್ನ ಬಳಸ್ಕೊಂಡು ಯಾರ್ಯಾರು ಲ್ಯಾಂಡ್ ಲೂಸರ್ ಇದ್ರು ಎಲ್ರಿಗೂ ಕೊಟ್ಬಿಟ್ರು ಅನ್ನೋದೇ ಆರೋಪ. 1970 ಆಗಿರೋ ಅಕ್ವೇರಿಗೆ ಪರಿಹಾರ ಕೊಟ್ಟಿದ್ದಾರೆ. 1970 ಆಗಿದೆ ಅಕ್ವೇರು. ಈಗ ನಾನು ಹೇಳಲ್ಲ ನೋಡಿ, ನಿರ್ದಿಷ್ಟವಾದ ಮಾನದಂಡ ಯಾವುದೇ ಬುಕ್ಕಲ್ಲಿ ಬರೆದಿಲ್ಲ, ಆದರೆ ಸೈಟ್ಗಳು ಕೊಟ್ಟಿದ್ದಾರೆ. 50-50 BJP ಸರ್ಕಾರ ಇದ್ದಾಗೆ ಕೊಟ್ಟಿರೋದು. ಈಗ ಪಾರ್ವತಿ ಮೇಡಮ್ಗೆ ಕಾಂಗ್ರೆಸ್ ಸರ್ಕಾರ ಎಲ್ಲ ಕೊಟ್ಟಿರೋದು. ಇವರು ಯಾರು, ಬಸವರಾಜ ಬೊಮ್ಮಾಯಿ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರಬೇಕಾದ್ರೆ, BJP ಸರ್ಕಾರ ಇರಬೇಕಾದ್ರೆ, BJP MLA ಎಲ್ಲಿ ಮೈಸೂರಲ್ಲಿ ಇರಬೇಕಾದ್ರೆ, BJP ಅಧ್ಯಕ್ಷ ಇರಬೇಕಾದ್ರೆ ಕೊಟ್ಟಿರೋದು. ಅದನ್ನೆಲ್ಲ ತನಿಖೆ ಮಾಡೋಣ, ಯಾರ್ಯಾರ ಕಾಲದಲ್ಲಿ ಯಾರ್ಯಾರು ತಗೊಂಡವ್ರೆ ನೋಡೋಣ. ಈಗ ಅದಕ್ಕೆ PN ದೇಸಾಯಿ ಸಾಹೇಬರು ಇದಕ್ಕೊಂದು ಪರ್ಟಿಕ್ಯುಲರ್ ನಿಯಮಾವಳಿ ರೂಪಿಸ್ಕೊಡಿ ಅಂತ ಹೇಳಿದ್ದೀವಿ. ಅವರು ಆ ನಿಯಮಾವಳಿ ರೂಪಿಸಿದ ಮೇಲೆ ಯಾವ ತಪ್ಪು ಸರಿ ಅಂತ ನೋಡ್ಬಿಟ್ಟು ಡಿಸೈಡ್ ಮಾಡ್ತೀವಿ.